ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ವಿದ್ಯೆ ಅಥವಾ ಶಿಕ್ಷಣದ ಮಹತ್ವವನ್ನು ಕುರಿತು ಕೆಲವೊಂದು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಶಿಕ್ಷಣ ಅಂತಂದರೆ ಮಹಾತ್ಮ ಗಾಂಧೀಜಿಯವರ ದೃಷ್ಟಿಯಲ್ಲಿ ಮಗುವನ್ನು ಮನುಷ್ಯನನ್ನಾಗಿಸುವ ಸರ್ವತ್ರ ಸಾಧನ. ಅದು ಕೇವಲ ಔಪಚಾರಿಕ ಮಾಧ್ಯಮವಾಗಿರದೆ ಜೀವನ ದರ್ಶನ ಹಾಗೂ ಚಾರಿತ್ರ್ಯ ನಿರ್ಮಾಣ, ಸಾಮಾಜಿಕ ಪರಿವರ್ತನೆಯ ಸಶಕ್ತ ಸಾಧನ. ವ್ಯಕ್ತಿಯ ಸರ್ವಾಂಗೀಣ ವ್ಯಕ್ತಿತ್ವದ ಅಭಿವೃದ್ಧಿಯೇ ಶಿಕ್ಷಣದ ಮೂಲ ಗುರಿ ಅನ್ನುವಂಥ ಮಾತನ್ನು ಗಾಂಧೀಜಿಯವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಸ್ವಾಮಿ ವಿವೇಕಾನಂದರು ಸಹ ಎಜುಕೇಷನ್ ಈಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ದ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಮ್ಯಾನ್. ಶಿಕ್ಷಣವು ಮನುಷ್ಯನಲ್ಲಿ ಈಗಾಗಲೇ ಇರುವ ಪರಿಪೂರ್ಣತೆಯ ಅಭಿವ್ಯಕ್ತಿಯ ಸಾಧನ ಅನ್ನುವಂಥ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ವಿದ್ಯೆ ಹಾಗೂ ಸಂಪತ್ತು ಇವೆರಡನ್ನು ಹೋಲಿಸಿದಾಗ ವಿದ್ಯೆಯ ಸ್ಥಾನವೇ ಅತ್ಯಂತ ಸರ್ವೋತ್ಕೃಷ್ಟವಾದುದು. ಏಕೆಂದರೆ ಸಂಪತ್ತನ್ನು ಯಾರಾದರೂ ದೋಚಿಕೊಳ್ಳಬಹುದು, ಕಳುವು ಮಾಡಬಹುದು, ಆದರೆ ವಿದ್ಯೆಯನ್ನು ಯಾರೂ ಕಳುವು ಮಾಡಲು ಬರುವುದಿಲ್ಲ. ಸಂಪತ್ತಿನಲ್ಲಿ ಸಹೋದರ ಸಂಬಂಧಿಗಳು ಪಾಲನ್ನು ಕೇಳಬಹುದು, ಆದರೆ ವಿದ್ಯೆಯಲ್ಲಿ ಪಾಲನ್ನು ಕೇಳಲು ಬರುವುದಿಲ್ಲ. ಅವರು ಕೇಳಿದರೂ ಸಹಿತ ಅದನ್ನು ಕೊಡುವಲು ಬರುವುದಿಲ್ಲ. ಸರ್ಕಾರ ನಮ್ಮ ಸಂಪತ್ತಿನ ಮೇಲೆ ತೆರಿಗೆಯನ್ನು ವಿಧಿಸಬಹುದು, ಆದರೆ ವಿದ್ಯೆಯ ಮೇಲೆ ತೆರಿಗೆಯನ್ನು ವಿಧಿಸುವುದು ಸಾಧ್ಯವಿಲ್ಲ, ವಿಧಿಸಲು ಬರುವುದೂ ಇಲ್ಲ. ಅದೇ ರೀತಿ ವಿದ್ಯೆ ಎನ್ನುವುದು, ಶಿಕ್ಷಣ ಎನ್ನುವುದು ಅದು ಹುಲಿ ಹಾಲಿನ ಹಾಗೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅನ್ನುವಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಈ ರೀತಿಯಾಗಿ ವಿದ್ಯೆಯ ಸ್ಥಾನ ಪ್ರಪಂಚದ ಎಲ್ಲ ಸ್ಥಾನಗಳಲ್ಲಿಯೂ ಸಹ ಅತ್ಯಂತ ಸರ್ವೋತ್ಕೃಷ್ಟವಾದ್ದು. ಸಂಪತ್ತನ್ನು ನಾವು ವ್ಯಯಿಸಿದಾಗ ಅದು ಕಡಿಮೆಯಾಗುತ್ತಾ ಹೋಗುತ್ತದೆ, ಆದರೆ ವಿದ್ಯೆಯನ್ನು ವ್ಯಯಿಸಿದಾಗ ಅದು ಮತ್ತಷ್ಟು ಹೆಚ್ಚುತ್ತಾ ಹೋಗುತ್ತದೆ. ಆದ್ದರಿಂದ ವಿದ್ಯೆಯು ಎಲ್ಲರಿಗೂ ಸಹ ಅತ್ಯಂತ ಉನ್ನತ ಸ್ಥಾನವನ್ನು ಕೊಡುವುದರೊಂದಿಗೆ ಗೌರವವನ್ನು ನೀಡುತ್ತದೆ. ಮನುಷ್ಯನಲ್ಲಿ ಸಂಪತ್ತು ಕಡಿಮೆಯಾಗಬಹುದು, ಆದರೆ ಒಂದು ಸಲ ಗಳಿಸಿದ ವಿದ್ಯೆ ಯಾವತ್ತೂ ಕಡಿಮೆಯಾಗುವುದಿಲ್ಲ. ಆ ವಿದ್ಯೆಯನ್ನು ಹಂಚಿದಷ್ಟು ಅದು ವೃದ್ಧಿಯಾಗುತ್ತಾ ಹೋಗುತ್ತದೆ, ಆದರೆ ಸಂಪತ್ತನ್ನು ಹಂಚಿದಷ್ಟು ಸಂಪತ್ತು ಕಡಿಮೆಯಾಗುತ್ತಾ ಹೋಗುತ್ತದೆ. ಆದ್ದರಿಂದ ವಿದ್ಯೆಯ ಸ್ಥಾನ ಪ್ರಪಂಚದಲ್ಲಿ ಯಾವತ್ತಿಗೂ ಕೂಡ ಅತ್ಯಂತ ಸರ್ವೋತ್ಕೃಷ್ಟವಾದ ಸ್ಥಾನ. ಆದ್ದರಿಂದ ಕನ್ನಡದ ಶ್ರೇಷ್ಠ ಕವಿ ಸರ್ವಜ್ಞ ಒಡಲೊಳಗಿನ ವಿದ್ಯೆಯು ಒಡಗೂಡಿ ಬರುತ್ತಿರಲು ಕಳ್ಳರು ನೆಂಟರು ಕಚಿದುಕೊಳ್ಳುವರೆಂತೂ ಸರ್ವಜ್ಞ ಎನ್ನುವ ನುಡಿಮುತ್ತಿನಲ್ಲಿ ವಿವರಿಸಿದ್ದಾರೆ. ವಿದ್ಯೆಯನ್ನು ಯಾರೂ ಕೂಡ ಕಸಿದುಕೊಳ್ಳಲಾರರು. ಕಸಿದುಕೊಳ್ಳಲಾರದಂಥ ವಸ್ತು ಯಾವುದಾದರೂ ಇದ್ದರೆ ಅದು ವಿದ್ಯೆ ಮಾತ್ರ ಅನ್ನುವಂಥ ವಿಚಾರವನ್ನು ಕನ್ನಡದ ಕವಿ, ಶ್ರೇಷ್ಠ ಕವಿ ಸರ್ವಜ್ಞ ಹೇಳಿದ್ದಾರೆ. ಆದರೆ ಇಂದಿನ ದಿನಗಳಲ್ಲಿ ನಾವು ಶಿಕ್ಷಣದ ಸ್ಥಾನಮಾನ, ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಶಿಕ್ಷಣ ಅಂತಂದರೆ ಸಂಸ್ಕಾರಯುತವಾದ ಶಿಕ್ಷಣವಿರಬೇಕು. ಗುರು ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಎಲ್ಲರಿಗೆ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು, ಸಾಮಾಜಿಕ ಪರಿವರ್ತನೆಯ ಸಾಧನವಾಗಬೇಕೇ ವಿನಃ ಅದು ಒಂದು ವ್ಯಾಪಾರದ ಉದ್ದೇಶದಿಂದ ನಡೆಯುವ ಪ್ರಕ್ರಿಯೆ ಇಲ್ಲ. ಯಾಕಂದರೆ ಒಂದು ದೇಶದ ಭವಿಷ್ಯ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯ ಮೇಲೆ ನಿಂತಿರುತ್ತದೆ. ಡಾಕ್ಟರ್ DS ಕೊಠಾರಿ ಕಮಿಷನ್ನಲ್ಲಿ ಹೇಳಿದ ಹಾಗೆ ದ ಡೆಸ್ಟನಿ ಆಫ್ ದಿ ನೇಷನ್ ಈಸ್ ಬಿಲ್ಟ್ ಇನ್ ಹರ್ ಕ್ಲಾಸ್ ರೂಮ್ಸ್ ಅಂತ. ದೇಶದ ಭವಿಷ್ಯ ಎಲ್ಲಾದರೂ ನಿರ್ಮಾಣ ಆಗುತ್ತಿದ್ದರೆ ಅದು ಯಾವ ಜನನಿಬಿಡ ಪ್ರದೇಶಗಳಲ್ಲಿಯೂ ಅಲ್ಲ, ಯಾವ ಸಂತೆಗಳಲ್ಲಿಯೂ ಅಲ್ಲ, ಯಾವುದೇ ಜನನಿಬಿಡ ಪ್ರದೇಶಗಳಲ್ಲಿಯೂ ಆಗದೆ ದೇಶದ ಭವಿಷ್ಯ ವರ್ಗದ ಕೊಠಡಿಗಳಲ್ಲಿ ಆ ರಾಷ್ಟ್ರದ ಭವಿಷ್ಯ ನಿರ್ಮಾಣವಾಗುತ್ತದೆ ಅನ್ನುವಂಥ ಮಾತನ್ನು ಡಾಕ್ಟರ್ DS ಕೊಠಾರಿ ಕಮಿಷನ್ ಅವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ವಿದ್ಯೆಯ ಸ್ಥಾನ ಯಾವತ್ತಿಗೂ ಸರ್ವೋತ್ಕೃಷ್ಟವಾದ ಸ್ಥಾನ. ಆದ್ದರಿಂದ ಆ ವಿದ್ಯೆಯನ್ನು ಗೌರವಿಸಬೇಕಾದುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು, ಆದ್ದರಿಂದ ಯಾವ ಸಂಪತ್ತು, ಆಸ್ತಿ ಪಾಸ್ತಿ, ಹಣ ಎಲ್ಲಕ್ಕಿಂತಲೂ ಸರ್ವೋತ್ಕೃಷ್ಟವಾದ ಶ್ರೇಷ್ಠವಾದ ಸಂಪತ್ತು ಎಂದರೆ ವಿದ್ಯೆ. ಆದ್ದರಿಂದ ಶಿಕ್ಷಣ ಹಾಗೂ ವಿದ್ಯೆಯನ್ನು ಇವತ್ತು ಗೌರವಿಸಬೇಕಾದಂಥ ಎಲ್ಲರ ಆದ್ಯ ಕರ್ತವ್ಯವಾಗಿದ್ದು, ಶಿಕ್ಷಣ ಬದುಕನ್ನು ರೂಪಿಸುವುದಾಗಿರಬೇಕು,
ಬದುಕಿನ ಜೀವನ ಮಟ್ಟವನ್ನು ಸುಧಾರಿಸುವ ಶಿಕ್ಷಣವಾಗಿರಬೇಕು. ವಿದ್ಯೆ ಸಂಸ್ಕಾರಯುತವಾಗಿರಬೇಕು. ಮಕ್ಕಳಲ್ಲಿ ಸಂಸ್ಕಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಸಾಧನವಾಗಬೇಕು. ಸಮಾಜ ಪರಿವರ್ತನೆಯ ಸಾಧನವಾಗಬೇಕು ಅಂತ ಹೇಳ್ತಾ, ಶಿಕ್ಷಣದಲ್ಲಿ ನೈತಿಕತೆಯು ಬಹಳಷ್ಟು ಮುಖ್ಯವಾದದ್ದು. ಯಾಕಂದರೆ ಇಂದಿನ ದಿನಗಳಲ್ಲಿ ನೈತಿಕತೆ ಸಾಕಷ್ಟು ಅಧಪತನಕ್ಕೆ ಇಳಿತಕ್ಕಂಥ ಸಂದರ್ಭವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ, ಸೀಮಾತೀತ ಸ್ವಾತಂತ್ರ್ಯ ಇವು ರಾಷ್ಟ್ರದ ಆಘಾತಗಳು ಎನ್ನುವ ಉಕ್ತಿಯಂತೆ ಯಾವ ಶಿಕ್ಷಣದಲ್ಲಿ ನೈತಿಕತೆ ಇಲ್ಲ ಅದು ಆ ರಾಷ್ಟ್ರವನ್ನು ಏಳಿಗೆಯಾಗದಂತೆ ನೋಡಿಕೊಳ್ತಕ್ಕಂಥ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ವಿದ್ಯೆಯನ್ನು, ಶಿಕ್ಷಣವನ್ನು ಗೌರವಿಸೋಣ. ವಿದ್ಯಾದಾನ ಜಗತ್ತಿನ ಎಲ್ಲ ದಾನಗಳಿಗಿಂತಲೂ ಶ್ರೇಷ್ಠವಾದ ದಾನ. ವಿದ್ಯೆ ಎಲ್ಲ ಸಂಪತ್ತಿಗಿಂತಲೂ ದೊಡ್ಡ ಸಂಪತ್ತು ಎನ್ನುವ ವಿಚಾರವನ್ನು ತಮಗೆ ತಿಳಿಸ್ತಾ ಇಂದಿನ ಒಂದು ಸಣ್ಣ ಈ ವಿಚಾರವನ್ನು, ಈ ಮಾತುಗಳನ್ನು ನಾನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ ಸ್ನೇಹಿತರೆ. ನಮಸ್ಕಾರ.